ಚೈತ್ರ ಕುಂದಾಪುರ ಬಿಗ್ ಬಾಸ್ನಾಗ ಅದರ ಅವ್ರು ನೋಡಿದ್ರಾಗ ಹಣೆಯಾಗ ಒಂದು ಕೆಂಪು ಬಣ್ಣ ಕಾಣ್ತೈತಿ. ಅಂದ್ರೆ ಏನಪ್ಪ, ಅದು ಹಣೆಯಲ್ಲಿಯ ಒಂದು ಕುಂಕುಮ. ಈ ಕುಂಕುಮ ನಾನು ಹಿಂದೊಂದು ನಾಟಕ ಮಾಡಿದ್. ನಾನೊಂದು ಡೈಲಾದಾಗ ಒಂದು ಮಾತತ್ತು ಏನಂತ ಅಂದ್ರೆ, ಹಣೆಯಾಗ ಕುಂಕುಮ ಯಾಕೆ ಇಟ್ಕೊಂತಾರ, ಮೂಗಿನಲ್ಲಿ ನತ್ತು ಯಾಕೆ ಇಟ್ಕೊಂತಾರ, ಕೈಯಲ್ಲಿ ಹಸಿರು ಬಳೆ ಯಾಕೆ ಇಟ್ಕೊಂತಾರ, ಕೊರಳಲ್ಲಿಯ ತಾಳಿ ಯಾಕೆ ಕಟ್ಕೊಂತಾರ, ಕಾಲುಂಗ್ರ ಯಾಕೆ ಇಟ್ಕೊಂತಾರ, ಅದರ ಅರ್ಥ ಯಾರಿಗೆ ಗೊತ್ತದವೋ ಗೊತ್ತಿರಕಲ್ಲ, ಅದನ್ನ ಹೇಳ್ತಾನೆ ಕೇಳ್ರಿ. ಹಣೆಯಲ್ಲಿಯ ಕುಂಕುಮ ಅಂದ್ರೆ, ಯಾವನೊಬ್ಬ ಕಟುಕ ಕಾಮುಕ ಕಣ್ಣೆತ್ತಿ ನೋಡಿದರೆ ಈ ಹೆಣ್ಣು ಅಪಾಯಕಾರಿ ಎಂದು ತೋರುತ್ತಿದೆಯಮ್ಮ ಈ ಹಣೆಯಲ್ಲಿಯ ಕೆಂಪು ಬಣ್ಣ. ಎರಡನೆಯ ಮುತ್ತು, ಮೂಗಿನಲ್ಲಿಯ ನಕ್ಷತ್ರ ನತ್ತು. ಇದು ಸೂರ್ಯನ ಪ್ರಕಾಶ. ಈ ಹೆಣ್ಣನ್ನು ನೋಡಿದರೆ ಸುಟ್ಟು ಬಿಡಬೇಕು, ಆ ಥರ ನಿನಗೆ ಆಶೀರ್ವಾದ ಇರಲೆಂದು ಅವರು ಹಿರಿಯರು ಹೇಳಿದ್ದಾರೆ. ಆಮೇಲೆ ನಿನಗೆ ಎಷ್ಟೇ ಕಷ್ಟ ಬಂದರೂ ಗಂಡನ ಮನೆಯಲ್ಲಿ ಇವು ನಿನಗೆ ಬರಬಾರ್ದು ಎಂದು ಮೂಗಿನಲ್ಲಿ ನತ್ತನ್ನು ತೊಡಿಸಿದ್ದಾರೆ. ಮೂರನೆಯ ಮುತ್ತು, ಕೊರಳಲಿಯ ತಾಳಿ. ನಿನ್ನ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟಗಳು ಕುತ್ತಿಗೆಗೆ ಬಂದರೂ ತಾಳು 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 ಅನ್ನುವುದಕ್ಕಾಗಿಯೇ ಈ ತಾಳಿ ಕಟ್ಟಿದ್ದಾರಾ ತಾಯಿ. ನಾಲ್ಕನೆಯ ಮುತ್ತು, ಕೈಯೊಳಗಿನ ಹಸಿರು ಬಳೆಗಳು. ಭೂದೇವಿಯು ಉಡಿ ತುಂಬಿದಾಗ ಹಚ್ಚ ಹಸುರಾಗಿ ಹೇಗೆ ಭೂದೇವಿ ಕುಲುಕುಲು ನಗುತ್ತಿರುವಳೋ, ಹಾಗೆ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಲುಕುಲು ನಗಲಿ ಎಂದು ಈ ಕೈಯಲ್ಲಿ ಹಸಿರು ಬಳೆಗಳನ್ನು ತೊಡಿಸಿದ್ದಾರಮ್ಮ. ಐದನೆಯ ಮುತ್ತು, ಕಾಲೊಳಗಿನ ಕಾಲುಂಗರ. ನಿನ್ನ ಪತಿದೇವರನ್ನು ಬಿಟ್ಟು ಮತ್ತೊಬ್ಬ ಪರಪುರುಷನನ್ನು ಕಣ್ಣೆತ್ತಿ ನೋಡದೆ ನಿನ್ನ ಕಾಲಿನಲ್ಲಿಯೇ ನಿನ್ನ ಕಣ್ಣು ಇರಲಿ ಎಂದು ತೊಡಿಸಿದ್ದಾರಮ್ಮ ಈ ಕಾಲುಂಗುರವನ್ನು. ಈ 5 ಮುತ್ತುಗಳ ಅರ್ಥವನ್ನು ಹೊತ್ತು ನಡೆದಲ್ಲಿ ಅವಳೇ ಪತಿವ್ರತಾ ಧರ್ಮದ ಹೆಣ್ಣು. ಆ ಹೆಣ್ಣು ನೀವಾಗಿ ಬಾಳಬೇಕಮ್ಮ. ಇದು ಒಂದು ಅರ್ಥ. ಇದನ್ನೆಲ್ಲ ನಿಮಗೆ ಕೇಳಿದ್ರು ಕೇಳಿರ್ಬೋದು, ಇಲ್ಲಕ್ರೆ ನಾ ಹೇಳಿದ್ದ ಈ ಏನು 5 ಮುತ್ತುಗಳು ಏನು ಮದುವೆಗೆ ಯಾಕೆ ಮಾಡ್ತಾರೆ, ಇಷ್ಟ